ಎಲ್ರಿಗೂ ನಮಸ್ಕಾರ. ಇನ್ಸೈಡ್ ರಶ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ನಮ್ಮ ದೇಶದ ಕಾನೂನಿನ ಲೂಪ್ ಹೋಲ್ಗಳನ್ನು ಕ್ರಿಮಿನಲ್ಗಳು ಹೇಗೆಲ್ಲ ಬಳಸ್ಕೊಳ್ತಾರೆ ಅಂತ ಕೇಳಿದ್ರೇನೆ ನೀವು ಶಾಕ್ ಆಗ್ತೀರಾ. ಇತ್ತೀಚೆಗೆ ನಮ್ಮ ಕಾನೂನಿನ ಬಳಕೆಗಿಂತ ದುರ್ಬಳಕೆಗಳೇ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಕಾನೂನಲ್ಲಿರೋ ಲೂಪ್ ಹೋಲ್ಗಳನ್ನು ಬಳಸ್ಕೊಂಡು ಜನ ಅಪರಾಧ ಮಾಡೋದನ್ನ ಅವರ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಒಂದನ್ನಾಗಿ ಮಾಡ್ಕೊಂಡಿರೋದು ನಮ್ಮ ದುರಾದೃಷ್ಟ. ನೀವು ಕೇರಳದ ನಿಮಿಷ ಪ್ರಿಯ ಕೇಸನ್ನು ಕೇಳಿರ್ಬೋದು. ಇತ್ತೀಚೆಗೆ ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಕೂಡ ಮಾಡಿದ್ವಿ. ಆಕೆ ಕೊಲ್ಲೋ ಉದ್ದೇಶ ಇಲ್ಲದೆ ಇದ್ರೂ ಕೂಡ ಮೆಹದಿ ಅನ್ನೋ ಯುವಕನನ್ನ ಯಮನ್ ದೇಶದಲ್ಲಿ ಕೊಂದಿದ್ಲು. ಮೊನ್ನೆ ಅಷ್ಟೇ, ಅಂದರೆ ಜುಲೈ 16ನೇ ತಾರೀಕು ಆಕೆಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ನಿಗದಿಯಾಗಿತ್ತು. ಆದರೆ ಆಕೆಯ ಕುಟುಂಬ ಹಾಗೆ ಭಾರತ ಸರ್ಕಾರದ ಸತತ ಪ್ರಯತ್ನದಿಂದ ಫಸ್ಟಿಗೆ ಅವಳ ಗಲ್ಲು ಶಿಕ್ಷೆ ಅನ್ನೋದು ಪೋಸ್ಟ್ಪೋನ್ ಆಯಿತು. ಆದರೆ ಈಗ ಆ ಗಲ್ಲು ಶಿಕ್ಷೆ ಅನ್ನೋದು ರದ್ದಾಗಿದೆ. ಹಾಗಾಗಿ ಆಕೆಯನ್ನ ಗಲ್ಲಿನ ಕುಣಿಕೆಯಿಂದ ಹೊರಗೆ ತೆಗೆದಿದ್ದಾರೆ. ಆದರೆ ನಮ್ಮ ದೇಶಕ್ಕೆ ಅಂತ ಬಂದರೆ ಕಾನೂನಿನ ದುರ್ಬಳಕೆ ಅನ್ನೋದು ಹೇಗಿದೆ ನೋಡಿ. 2016ರ ಮುಂಬೈ ಟ್ರೈನ್ ಅಟ್ಯಾಕ್ನ ಪ್ರಮುಖ ಆರೋಪಿಯಾಗಿದ್ದ ಒಬ್ಬನನ್ನ ಮೊನ್ನೆ ಬಾಂಬೆ ಹೈಕೋರ್ಟ್ ರಿಲೀಸ್ ಮಾಡಿದೆ. ಈ ವಿಡಿಯೋದಲ್ಲಿ ಒಂದ್ಸಲ ಅವನ ಮುಖ ನೋಡಿ. ಒಬ್ಬ ಅಪರಾಧಿಯಾದವನು ಜೈಲಿಂದ ಹೊರಗೆ ಬರುವಾಗ ಅವನ ಮುಖದಲ್ಲಿ ಯಾವುದೋ ಒಂದು ಪಶ್ಚಾತ್ತಾಪದ ಭಾವ ಇರಬೇಕು. ಆದರೆ ಇವನ ಮುಖ ನೋಡಿ, ಇವನ ಮುಖದಲ್ಲಿ ಪಶ್ಚಾತ್ತಾಪ ಅನ್ನೋದು ಬಿಡಿ, ಕ್ಯಾಮ್ರಾಗಳಿಗೆ ಸೆಲೆಬ್ರಿಟಿ ತರ ಪೋಸ್ ಕೊಡ್ತಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇರುವಾಗ ನಮಗನ್ಸುತ್ತೆ, ಅವತ್ತು ಆ ದುರಂತದಲ್ಲಿ ಸಾವಿಗೀಡಾದ 189 ಜನ ಅಮಾಯಕರಿಗೆ ನ್ಯಾಯ ಸಿಕ್ಕಿದ್ದು ಇದೇ ರೀತಿನಾ ಅಂತ. ನಮ್ಮ ದೇಶದಲ್ಲಿ ಕಾನೂನನ್ನ ಮಾತ್ರ ಈಗ ಬಳಸ್ಕೊಳ್ತಾರ? ಇಲ್ಲ, ರಾಜಕೀಯ ಅನ್ನೋದು ಇದಕ್ಕೂ ಮೀರಿ ಕುಲುಗೆಟ್ಟು ಹೋಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಲ್ಲಿ ಕೋಡಾಪುರ ಅನ್ನೋ ಗ್ರಾಮ ಇದೆ. ಅಲ್ಲಿ ಸಮಾಜವಾದಿ ಪಾರ್ಟಿಯ ಸದಸ್ಯರು ಅಂತ ಹೇಳ್ಕೊಳ್ಳೋರು, ಅವ್ರ ಹೆಸರು ಮೊಹಮ್ಮದ್ ಇಸ್ತಿಯಾಕ್, ಮೊಹರಂ ಹಾಲಿ ಹಾಗೆ ಮೊಹಮ್ಮದ್ ಆಲಂ ಅಂತ. ಅವ್ರು 3 ಜನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನ ಕೊಳಚೆ ನೀರಿಗೆ ಎಸ್ತಿದ್ರು. ಒಬ್ಬ ಸಂವಿಧಾನ ಶಿಲ್ಪಿಗೆ ನಮ್ಮ ದೇಶದ ಒಂದು ರಾಜಕೀಯ ಪಕ್ಷ ಕೊಡೋ ಮರ್ಯಾದೆ ಇದೇನಾ? ಇನ್ನು ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿ ಮರಾಠಿ ಕಲರವ ಕೇಳಿ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೊರಗಿಂದ ಯಾರೇ ಕಾಲಿಟ್ರು ಕೂಡ ಅವನು ಅಲ್ಲಿ ಮರಾಠಿ ಮಾತಾಡಲೇಬೇಕು. ಈ ಮುಂಚೆ ಕನ್ನಡ ಮರಾಠಿ ಗಲಾಟೆ ಮಾತ್ರ ಆಗ್ತಾ ಇತ್ತು. ಆದರೆ ಈಗ ಮರಾಠಿ ಧೋರಣೆ ಅನ್ನೋದು ಯಾವ ರಾಜ್ಯದ ಜನ ಬಂದರೂ ಕೂಡ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಈ ಮುಂಚೆ ನನಗೆ ಮರಾಠಿ ಬರಲ್ಲ ಅಂತ ಹೇಳಿದ ಕನ್ನಡಿಗ ಡ್ರೈವರ್ಗೆ ಅಲ್ಲಿನ ಮರಾಠಿಗರು ಹೇಗೆ ದೌರ್ಜನ್ಯ ಎಸಗಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇರ್ಬೋದು. ಆ ಮರಾಠಿ ಧೋರಣೆ ಅನ್ನೋದು ಇದೀಗ ಮುಂದಿನ ಹಂತಕ್ಕೆ ತಲುಪಿದೆ. ಇದೀಗ ಯಾರೇ ಮಹಾರಾಷ್ಟ್ರಕ್ಕೆ ಹೋದ್ರೂ ಕೂಡ ಅವರಿಗೆ ಮರಾಠಿ ಬರಲೇಬೇಕು, ಅವರು ಮಾತಾಡೋದಿದ್ರೆ ಬರೀ ಮರಾಠಿ ಮಾತಾಡಬೇಕು ಅನ್ನೋ ಧೋರಣೆ ಎದ್ದು ಬರ್ತಾ ಇದೆ. ಇತ್ತೀಚೆಗೆ ಇದೇ ವಿಷಯವಾಗಿ ರಿಪೋರ್ಟಿಂಗ್ ಮಾಡೋಕೆ ಅಂತ ಡೆಲ್ಲಿಯಿಂದ ಒಬ್ಬ ರಿಪೋರ್ಟರ್ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಆಗ ರಿಪೋರ್ಟಿಂಗ್ ಮಾಡೋ ಟೈಮಲ್ಲಿ ಆತ ಹಿಂದಿಯಲ್ಲಿ ಕ್ವಶನ್ ಕೇಳ್ದ ಅನ್ನೋ ಕಾರಣಕ್ಕೆ, ನೀನು ಕ್ವಶನ್ ಕೇಳೋದಾದ್ರೆ ಮರಾಠಿಯಲ್ಲಿ ಕೇಳು, ಇಲ್ಲಿ ಬಂದವರೆಲ್ಲ ಮರಾಠಿನೇ ಮಾತಾಡಬೇಕು ಅಂತ ಅವನಲ್ಲೂ ವಾದಕ್ಕೆ ಇಳಿದಿದ್ರು. ಆತ ಹೇಳ್ತಾನೆ ಇದ್ದಾನೆ, ನಾನು ದಿಲ್ಲಿಯಿಂದ ಬಂದವನು, ನನಗೆ ಮರಾಠಿ ಬರಲ್ಲ, ಹಾಗಾಗಿ ಹಿಂದಿ ಮಾತಾಡ್ತಿದ್ದೀನಿ ಅಂತ. ಆದರೆ ಅವ್ರ ವಾದ ಏನಂತ ಹೇಳಿದರೆ, ಮಹಾರಾಷ್ಟ್ರಕ್ಕೆ ಬಂದಾದ್ಮೇಲೆ ಮರಾಠಿನೇ ಮಾತಾಡಬೇಕು, ಬೇರೆ ಲ್ಯಾಂಗ್ವೇಜ್ ಮಾತಾಡಲೇಬಾರ್ದು ಅಂತ. ಹಾಗಾಗಿ ಆ ರಿಪೋರ್ಟರ್ ವಿರುದ್ಧನೇ ಅಲ್ಲಿನ ಜನ ತಿರುಗಿ ಬಿದ್ದಿದ್ರು. ಈಗ ನೀವೇ ಯೋಚನೆ ಮಾಡಿ, 1-2 ದಿನಕ್ಕೆ ಅಂತ ಬೇರೆ ರಾಜ್ಯಕ್ಕೆ ಹೋದ್ರೆ ಸಂಪೂರ್ಣವಾಗಿ ಅಲ್ಲಿ ಭಾಷೆ ಮಾತಾಡೋಕೆ ಆಗುತ್ತಾ? मराठी सीख. दिल्ली से आया हूँ 2 दिन. आता मराठी सीखूंगा, मैं सीखूंगा. मी तुला शिकवू का तुला? तू विचार, बातचीत तू आम्हाला विचार. ಇದು ನಮ್ಮ ದೇಶದ ದುಸ್ಥಿತಿ ಅಂತಾನೆ ಹೇಳ್ಬೋದು. ಪ್ರಕರಣಗಳು ಆಗ್ತಾ ಇದ್ರೂ ಕೂಡ ಕೆಲವು ರಾಜಕೀಯ ಪಕ್ಷಗಳು ಇಂತಹ ನಾನ್ಸೆನ್ಸ್ಗಳಿಗೆ ಬೆಂಬಲ ಕೊಡ್ತಾ ಇರೋದು ನಿಮ್ಮೆಲ್ಲರ ದುರಾದೃಷ್ಟ ಅಂತ ಹೇಳ್ಬೋದು. तुम्ही काय सांगाल? एवढं बोल भाऊ, मराठी मध्ये तुम्ही काय सांगाल? ओके, अब मैं बोलती देखो ना, इसमें किसी की हार किसी की जीत नहीं है. मराठी पे मुझे भी गर्व है, महाराष्ट्र मेरा भी है, मराठी मेरा भी है, मराठी मेरा भी है. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸುದ್ದಿ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.